Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಇನ್ನು ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಕೇಸ್ ಹೊಸ ತಿರುವನ್ನ ಪಡೆದುಕೊಳ್ತಾ ಇದೆ. ವಿಡಿಯೋ ಹರಿಬಿಟ್ಟವರ ವಿರುದ್ಧ ಕಾನೂನು ಹೋರಾಟಕ್ಕೆ ಕುಮಾರಸ್ವಾಮಿ ಮುಂದಾಗ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪೆನ್ಡ್ರೈವ್ ಮೂಲಕ ವಿಡಿಯೋ ಬಿಟ್ಟವರ ವಿರುದ್ಧ ಸಮರವನ್ನು ಸಾರ್ತಾ ಇದ್ದಾರೆ. ಕಾನೂನು ಹೋರಾಟಕ್ಕೆ ಮಾಜಿ ಸಿಎಂ ಎಚ್.ಡಿ.ಕೆ ನಿರ್ಧಾರ ಮಾಡಿದ್ದಾರೆ. ಪೆನ್ಡ್ರೈವ್ ಮೂಲಕ ಯಾರು ವಿಡಿಯೋ ಬಿಟ್ಟರು ಅವ್ರ ವಿರುದ್ಧ ಈಗ ಸಮರ ಸಾರಕ್ಕೆ ಮುಂದಾಗ್ತಿದ್ದಾರೆ. ಕಾನೂನು ಹೋರಾಟ ಮಾಡೋದಕ್ಕೆ ಕುಮಾರಸ್ವಾಮಿ ಮುಂದಾಗ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ತಯಾರಿಯನ್ನು ಮಾಡ್ಕೋತಾ ಇದ್ದಾರೆ. ಅದರಲ್ಲೂ ಕೇಸ್ CBIಗೆ ವಹಿಸಲು ಕೋರ್ಟ್ ಮೂಲಕ ಹೋರಾಟ ಮಾಡೋದಕ್ಕೆ ತೀರ್ಮಾನಿಸಲಾಗ್ತಾ ಇದೆ. ಇದರ ಬಗ್ಗೆ ಕೂಡ ಒಂದು ಆಪ್ಷನ್ಸ್ ಹಾಗೆ ಇಟ್ಕೊಂಡಿದ್ದಾರೆ. ಈಗಾಗಲೇ ವಕೀಲರ ಜೊತೆ JDS ಲೀಗಲ್ ಟೀಮ್ ಕೂಡ ಮಾತುಕತೆ ಮಾಡ್ತಾ ಇದೆ. ನಿರಂತರವಾಗಿ ಯಾವೆಲ್ಲ ಆಯ್ಕೆಗಳಿದೆ ಅದೆಲ್ಲವನ್ನೂ ಕೂಡ ಮುಕ್ತವಾಗಿ ಇಟ್ಕೊಂಡಿದ್ದಾರೆ. ಈಗಾಗಲೇ ವಕೀಲರ ಜೊತೆ ಲೀಗಲ್ ಟೀಮ್ ಮಾತುಕತೆ ಮಾಡಿದೆ. ಒಟ್ಟಿನಲ್ಲಿ ಈ ಒಂದು ಪ್ರಕರಣವನ್ನು ತುಂಬ ಗಂಭೀರವಾಗಿ ಸ್ವೀಕರಿಸಿರುವಂಥ ಕುಮಾರಸ್ವಾಮಿ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗುವ ನಿಟ್ಟಿನಲ್ಲಿ ಸಾಕಷ್ಟು ಬಿಗಿ ಕ್ರಮಗಳನ್ನು ಅಥವಾ ಕಾನೂನಿನ ಹೋರಾಟ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈಗಾಗಲೇ ವಕೀಲರು ಸೇರಿದಂತೆ ತಜ್ಞರ ಜೊತೆ ಮಾತುಕತೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ವಿಡಿಯೋ ಕೇಸ್ನಲ್ಲಿ ಒಂದು ಕಡೆ ಪ್ರಜ್ವಲ್ ರೇವಣ್ಣ ಅದು ತಪ್ಪು ಮಾಡಿದ್ದಾರೆ, ವಿಡಿಯೋ ಹರಿಬಿಟ್ಟವರ ವಿರುದ್ಧವೂ ಕೂಡ ಕ್ರಮ ಆಗಬೇಕಲ್ಲ, ಈ ಪ್ರಶ್ನೆಯನ್ನು ಕುಮಾರಸ್ವಾಮಿ ಅವರು ಕೇಳ್ತಾ ಇದ್ದಾರೆ. ಪೆನ್ಡ್ರೈವ್ ಮೂಲಕ ವಿಡಿಯೋ ಹರಿಬಿಟ್ಟು ಮಾನಹಾನಿ ಮಾಡಲಾಗಿದೆ, ಹೀಗಾಗಿ ಅಂಥವರ ವಿರುದ್ಧ ಈಗ ಕ್ರಮ ವಹಿಸಬೇಕಾಗಿದೆ ಅನ್ನುವಂಥ ಮಾತು ಕುಮಾರಸ್ವಾಮಿ ಅವ್ರದ್ದು. ವಿಡಿಯೋ ಹರಿಬಿಟ್ಟಿದ್ದಕ್ಕೆ ಮಹಿಳೆಯರ ಮಾನಹಾನಿಯಾಗಿದೆ, ಜೊತೆಗೆ ಅವರ ಕುಟುಂಬಗಳು ಕೂಡ ಸಾಕಷ್ಟು ತೊಂದರೆ ಆಗಿದೆ, ಹಾಳಾಗಿವೆ. ಈ ಒಂದು ಕಾರಣಕ್ಕೋಸ್ಕರ ಯಾರು ವಿಡಿಯೋ ಹರಿಬಿಟ್ರು ಅಂಥವ್ರ ವಿರುದ್ಧ ಕ್ರಮಕ್ಕೆ ಈಗ ಕಾನೂನು ಹೋರಾಟ ನಡೆಸೋದಕ್ಕೆ ಕುಮಾರಸ್ವಾಮಿ ಮುಂದಾಗ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ಈಗ ಈ ಒಂದು ಪ್ರಕರಣವನ್ನು ಕಾನೂನಾತ್ಮಕವಾಗಿ ಕೂಡ ಹೋರಾಟ ಮಾಡೋದಕ್ಕೆ ಕುಮಾರಸ್ವಾಮಿ ನಿರ್ಧಾರ ಮಾಡಿದ್ದಾರೆ. ಯಾವ ಹಂತದಲ್ಲಿದೆ, ಮುಂದೆ ಇರುವಂಥ ಆಪ್ಷನ್ಸ್ಗಳೇನು? ಈಗಾಗಲೇ ಲೀಗಲ್ ಟೀಮ್ ಸೇರಿದಂತೆ ತಜ್ಞರ ಜೊತೆ ಮಾತುಕತೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇರುವಂಥ ಆಯ್ಕೆಗಳೇನು, ಯಾವ ರೀತಿ ಹೋರಾಟ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಕುಮಾರಸ್ವಾಮಿ? ಪ್ರಮುಖವಾಗಿ ಸಂಸದ ಪ್ರಜ್ವಲ್ ರೇವಣ್ಣ ವಿಡಿಯೋ ಪ್ರಕರಣ ಈಗಾಗಲೇ ದಿನಕ್ಕೊಂದು ತಿರುವನ್ನು ಕೂಡ ಪಡಿತಾ ಇರೋದು ಒಂದು ಕಡೆ. ಆದ್ರೆ ಇನ್ನೊಂದು ಕಡೆ ಪ್ರಜ್ವಲ್ ರೇವಣ್ಣ ಶಿಕ್ಷೆ ಆಗಲೇಬೇಕು ಅನ್ನೋ ಮಾತನ್ನು ಪದೇ ಕುಮಾರಸ್ವಾಮಿ ಅವರು ಕೂಡ ಹೇಳ್ತಾ ಇರೋದು. ಅದೇ ರೀತಿಯಾಗಿ ಈ ವಿಡಿಯೋವನ್ನ ಯಾರು ಹರಿಬಿಟ್ರು ಅಂದ್ರೆ ಪೆನ್ಡ್ರೈವ್ ಮೂಲಕ ಯಾರು ಈ ವಿಡಿಯೋವನ್ನು ಹರಿಬಿಟ್ರು ಅವರಿಗೂ ಕೂಡ ಶಿಕ್ಷೆ ಆಗಬೇಕು. ಆ ಒಂದು ವಿಚಾರವಾಗಿ ಸರ್ಕಾರ ಮತ್ತೆ SIT ಧ್ವನಿ ಎತ್ತಾ ಇಲ್ಲ ಅಂತೇಳಿ ಈಗಾಗಲೇ ಕುಮಾರಸ್ವಾಮಿ ಆರೋಪ ಮಾಡ್ತಾ ಇರೋದು. ಅದಕ್ಕೆ ಮುಂದುವರೆದ ಭಾಗವಾಗಿ ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು. ಈ ಒಂದು ವಿಡಿಯೋವನ್ನ ಹರಿಬಿಟ್ಟವರು ಅಂದ್ರೆ ಅವರ ವಿರುದ್ಧವಾಗಿ ಹೋರಾಟವನ್ನು ಮಾಡಲಿಕ್ಕೆ ಈಗಾಗಲೇ ವಕೀಲರ ಒಂದು ತಂಡವನ್ನು ಕೂಡ ಈಗಾಗಲೇ ಕುಮಾರಸ್ವಾಮಿ ಅವರು ಭೇಟಿ ಮಾಡಿ ಮಾತುಕತೆಯನ್ನು ಕೂಡ ಮಾಡಿರುವಂತ ಒಂದಷ್ಟು ಮಾಹಿತಿಯನ್ನು ಕೂಡ ಈಗಾಗಲೇ ಕುಮಾರಸ್ವಾಮಿ ಅವರು ನೀಡಿದ್ದಾರೆ. ಮತ್ತೆ ಅವರು ವಕೀಲರ ಸಲಹೆಯನ್ನು ಕೂಡ ಪಡ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಪ್ರಮುಖವಾಗಿ SITಯಲ್ಲಿ ಪಾರದರ್ಶಕವಾಗಿ ತನಿಖೆ ಆಗ್ತಾ ಇಲ್ಲ, ಹಾಗಾಗಿ CBIಗೆ ಈ ಒಂದು ತನಿಖೆಯನ್ನು ವಹಿಸಬೇಕು ಅನ್ನೋ ವಿಚಾರವಾಗಿ ಹೋರಾಟವನ್ನು ಮಾಡಲಿಕ್ಕೆ ಪ್ಲಾನ್ ಕೂಡ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಈ ಒಂದು ಹೋರಾಟವನ್ನು ಮಾಡಬೇಕು ಅಂದ್ರೆ ಕೋರ್ಟ್ ಮುಖಾಂತರವಾಗಿ ಹೋರಾಟ ಮಾಡಬೇಕಾಗುತ್ತೆ. ಈ ಒಂದು ತನಿಖೆಯನ್ನು SIT ತನಿಖೆಯನ್ನು ಸರ್ಕಾರ CBIಗೆ ವಹಿಸಬೇಕು ಹೊರತಾಗಿ ಇಲ್ಲಾಂದ್ರೆ ಕೋರ್ಟ್ನ ಆದೇಶದ ನಂತರದಲ್ಲಿ CBIಗೆ ವಹಿಸಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಸರ್ಕಾರ ಈ ಒಂದು ತನಿಖೆಯನ್ನು SITಗೆ ವಹಿಸಿರೋ ಹಿನ್ನೆಲೆಯಲ್ಲಿ CBI ಮುಖಾಂತರ ಹೋರಾಟವನ್ನು ಮಾಡಲಿಕ್ಕೆ ಈಗಾಗಲೇ ಕುಮಾರಸ್ವಾಮಿ ಅವರು ಪ್ಲಾನ್ ಕೂಡ ಮಾಡ್ಕೊಂಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ಈ ಒಂದು ವಿಡಿಯೋವನ್ನು ಹರಿಬಿಟ್ಟವರು ಯಾರಿದ್ದಾರೆ, ಈ ಒಂದು ವಿಡಿಯೋನ ಹರಿಬಿಟ್ಟವರು ಹಿಂದೆ ಯಾರಿದ್ದಾರೆ ಅವರ ವಿರುದ್ಧವಾಗಿ ಹೋರಾಟವನ್ನು ಮಾಡಿ ಒಂದು ತಾರ್ಕಿಕ ಅಂತ್ಯಕ್ಕೆ ಒಂದು ಪ್ರಕರಣ ತೆಗೆದುಕೊಂಡು ಹೋಗಲಿಕ್ಕೆ ಪ್ಲಾನ್ ಕೂಡ ಮಾಡಿಕೊಂಡಿರುವಂತದ್ದು. ಪ್ರಮೋದ್, ಥ್ಯಾಂಕ್ ಯು ಸುನಿಲ್ ಎಲ್ಲ ಮಾಹಿತಿಗಾಗಿ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.